ಹಲೋ ಗೆಳೆಯರೇ, ಎಲ್ಲರೂ ಕೂಡ ಸ್ವಾಗತ ನಮ್ಮ ಒಂದು ಚಾನಲ್ಗೆ. ನೀವೇನಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ಹೆಸರು ಬಂದ್ಬಿಟ್ಟು ಶಿಶಿರ ಅಂತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ನಿಮಗೆ ಓಕೆನಾ ಅಂತಂದರೆ ಮದುವೆ ಆಗೋದಕ್ಕೆ ಓಕೆನಾ? ಸೊ ಇವರ ಬೇಸಿಕ್ ಇನ್ಫಾರ್ಮೇಷನ್ ಒಂದಿಗೆ ಪ್ರತಿಯೊಂದು ಮಾಹಿತಿ ಹೇಳ್ತಾ ಹೋಗ್ತೀನಿ ನೋಡಿ. 24ರ ವಯಸ್ಸು ಇವರು. ತುಂಬ ದಿನಗಳಿಂದ ನನ್ನ ಒಂದು ಮನೆಯಲ್ಲಿ ನನ್ನ ವಿವಾಹದ ಬಗ್ಗೆನೇ ಜಗಳ ಆಗ್ತಾ ಇದೆ. ಅಂದರೆ ಇವರ ಮನೆಯಲ್ಲಿ ಡಿಸ್ಕಷನ್ ಆಗೋದೇ ಇವರ ಒಂದು ಮದುವೆಯ ಬಗ್ಗೆ. ಹಾಗೆ ಹೀಗೆ ಅದು ಇದು ಅಂತಂದ್ಬಿಟ್ಟು ನಿನ್ನನ್ನು ಯಾರು ಕಟ್ಕೊಳ್ತಾರೆ, ಈ ರೀತಿ ಮಾತುಗಳಾಗೋದು, ಜಗಳ ಆಗೋದು, ಬಾಯಿಗೆ ಬಾಯಿ ಸೇರಿಸೋದು, ಈ ರೀತಿ. ಸೊ ನೋಡೋಕ್ಕೆ ಫೋಟೋದಲ್ಲಿ ಹೇಗೆ ಇದ್ದೇನೆ ನಾನು, ಪ್ರೆಸೆಂಟಾಗಿ ಕೂಡ ಹಾಗೆ ಇದ್ದೀನಿ. ನೀವು ನನ್ನ ಮೀಟ್ ಆಗ್ಬೋದು. ವೈಯಕ್ತಿಕವಾಗಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಶರೀರದಲ್ಲಿ ಸ್ವಲ್ಪ ತೆಳ್ಳಗೆ ಆಗೋದು, ಸ್ವಲ್ಪ ದಪ್ಪ ಆಗೋದು ಕಾಮನ್ ಅಲ್ವಾ. ಇದೇ ನನ್ನ ಒಂದು ವೈಯಕ್ತಿಕವಾಗಿ ಬದಲಾವಣೆ. ನಾನು ವಾಸವಾಗಿರೋದು ಬೆಂಗಳೂರಿಂದ ಜಡಮೈಸಂದ್ರ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದೇನೆ. ನೋಡೋದಕ್ಕೆ ಈ ರೀತಿ ಇದ್ದೇನೆ ಅಂತ ಹೇಳಿದ್ದಾರೆ. ಇದು ಬೇಸಿಕ್ ಇನ್ಫಾರ್ಮೇಷನ್. ಆ್ಯಂಡ್ ನನ್ನ ಒಂದು ಆಸೆಗಳು ಸಹ ನನ್ನ ರೀತಿಯಲ್ಲಿ ಇಲ್ಲ. ಸಹಜ ಹೆಣ್ಣಿನ ಥರನೇ ಕೂಡ ನಾನು ಯಾವುದಕ್ಕೂ ಕೂಡ ಹೆಚ್ಚಿಗೆ ಒಂದು ದುಃಖದಲ್ಲಿರೋದಾಗಿರಲಿ, ಯಾರಾದ್ರೂ ಏನಾದರೂ ಅಂದರೆ ಅದರ ಬಗ್ಗೆನೇ ಚಿಂತೆ ಮಾಡೋದಾಗಿರಲಿ, ಲಿಟ್ರಲಿ ಒಂದು ಯೋಚನೆ ಮಾಡಿಬಿಟ್ಟು ಅದೇ ಗುಂಗಲ್ ಕೊರಗುವಂತಹ ಒಂದು ವ್ಯಕ್ತಿ ನಾನಲ್ಲ. ಮೊದಲಿನ ದಿನದಿಂದ ಕೂಲಿ ಕೆಲಸ ಮಾಡುತ್ತಿದ್ದೆ. ಇವಾಗ ಎಲ್ಲನೂ ಕೂಡ ಬಿಟ್ಟಿದ್ದೇನೆ. ಮನೆಯಲ್ಲಿ ಇರೋದು ಸಹ ಬೇಜಾರಾಗ್ತಾ ಇದೆ. ಹಾಗಾಗಿ ಮದುವೆಗೆ ಒಂದು ಹುಡುಗನ ಹುಡುಕಿ ಅವರ ಜೊತೆ ಮದುವೆಯಾಗಿ ನನ್ನ ದುಃಖ, ನನ್ನ ಕಷ್ಟ, ನನ್ನ ನೋವುಗಳಲ್ಲಿ ನಲಿವಾಗಿ ಇರೋದಕ್ಕೆ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ನನ್ನ ಜವಾಬ್ದಾರಿ ಕೊಡಬೇಕು ಅಂತ ಈ ಒಂದು ಶಿಶಿರ ಅವರು ನಿರ್ಧಾರ ಮಾಡಿರ್ತಾರೆ. ಹಾಗಾಗಿ ನಮಗೆ ಪ್ರಪಲ್ ಕಳಿಸಿರ್ತಾರೆ. ಇದು ವಿಚಾರ ಆಗಿರುತ್ತೆ. ಅರ್ಥ ಆಯ್ತಾ? ಇವಾಗ ಇವರನ್ನು ನಾವು ಕಾಂಟ್ಯಾಕ್ಟೇ ತೆಗೆದುಕೊಳ್ಳುವಂಥ ರೀತಿ ಹೇಗೆ, ನಂಬರ್ ಏನಾದರೂ ಕೊಡ್ತೀರಾ ಅಂತ ಕೇಳ್ಬೋದು. ಖಂಡಿತವಾಗಲೂ ನಂಬರ್ ಕೊಡಬೇಕು. ಯಾಕಂದರೆ ಪ್ರಸ್ತುತ ಶಿಶಿರ ಅವರು ನಮಗೆ ಹೇಳಿರೋದು, ಸರ್ ನನ್ನ ಹತ್ರ ಇರೋದು ಈ ಒಂದು ಕಾರು. ಸೊ ಪ್ರೆಸೆಂಟಾಗಿ ಬ್ಲ್ಯಾಕ್ ಕಲರು ಈ ಒಂದು ಹಳೆಯ ಮಾಡೆಲ್ ಕಾರು ನನ್ನ ಹತ್ರ ಇದೆ ಅಲ್ವಾ. ಪ್ರಸ್ತುತ ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನು ಇದನ್ನು ಓಡಿಸ್ಬೇಕು ಅಂತಂದರೆ ಮದುವೆಯ ದಿನ ಮೆರವಣಿಗೆ ಅಂತ ಮಾಡ್ತಾರಲ್ಲ, ಗೊತ್ತೇ ಇರುತ್ತೆ ನಿಮಗೆ. ಪ್ರಸ್ತುತ ಆ ಒಂದು ಸಂದರ್ಭದಲ್ಲಿ ಇದನ್ನು ಓಡಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಬ್ಬರೇ ಇರಬೇಕು, ಅದರಲ್ಲಿ ಯಾರೂ ಕೂಡ ಇರಬಾರ್ದು ಅನ್ನೋದು ಇವರ ಒಂದು ವಿಚಾರವಾಗಿದ್ದರೆ, ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ವಿಚಾರ ಒಂದು ಕಡೆ. ಸೊ ಹುಡುಗ ಬಂದುಬಿಟ್ಟು ಬ್ಲ್ಯಾಕೇ ಇರಲಿ ಅಥವಾ ವೈಟೇ ಇರಲಿ ಅಥವಾ ಕುಳ್ಳಿಗೆ ಇರಲಿ, ಎತ್ತರವಾಗಿರಲಿ, ದಟ್ ಈಸ್ ನೋ ಮ್ಯಾಟ್ರ್. ಅದರ ಬಗ್ಗೆ ವಿಚಾರವಾಗಿ ಹೇಳ್ತಿಲ್ಲ. ಅವನ ಇರ್ತಕ್ಕಂತಹ ಜೀವನ ಶೈಲಿಗೂ ನಾವು ಅವನ ಜೊತೆ ಅಡ್ಜಸ್ಟ್ ಆಗುವಂತಹ ವ್ಯಕ್ತಿತ್ವಕ್ಕೂ ಪ್ರಸ್ತುತ ಪರಸ್ಪರ ಹೊಂದಾಣಿಕೆ ಆಗಬೇಕು ಹೊರತು ಅಲ್ಲಿಂದ ಏನಾದರೂ ಸ್ಕ್ರ್ಯಾಚ್ ಆಗಿ ದುಷ್ಪರಿಣಾಮದಿಂದ ಜಗಳ ಆಗೋದು ಬೇಡ. ಸೊ ಆ ರೀತಿ ಒಂದು ವ್ಯಕ್ತಿತ್ವ ಇರಬೇಕು. ಸೊ ಕಾಳಜಿ ಬಗ್ಗೆ ಆಗಿರಲಿ ಸ್ನೇಹಿತರೆ, ನಿಮ್ಮೊಂದು ಮನೇಲಿರ್ತಕ್ಕಂಥ ನಿಮ್ಮ ಅಣ್ಣನೇ ಆಗಿರಲಿ, ತಮ್ಮನೇ ಆಗಿರಲಿ, ಇವರೊಂದಿಗೆ ಜಗಳ ಆಗೋದಿರಲಿ, ಇವರ ಒಂದು ಮತ್ತು ಅವರ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರಕ್ಕೆ ಇನ್ನೊಬ್ಬರು ಬಂದು ಮೂಗು ತೋರಿಸೋದಾಗಿರಲಿ, ಈ ರೀತಿ ಇವರು ಇಷ್ಟಪಡಲ್ಲ ಅಂತ ಹೇಳಿರೋದು. ಸೊ ಅದೇ ರೀತಿಯಾಗಿ ನೀವು ಕೂಡ ಇರಬೇಕು. ಇವರನ್ನ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳೋದಕ್ಕೆ ಜಿಮೇಲ್ ID ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೇನೆ. ಈ ಒಂದು ಕಾರು ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಯಾಕಂದರೆ ಒಂದು ಸಲ ನೋಡಿ ಹೇಳ್ತೀನಿ ಫಸ್ಟ್ಗೆ. ಸೊ ಹೊರಗಡೆ ನಮಗೆ ಈ ರೀತಿ ಕಂಡರೂ ಕೂಡ ಒಳಗಡೆ ಇದೆ. ಬೆಂಗಳೂರಿನ ಜಡಮೈಸಂದ್ರದಲ್ಲಿ ನೀವು ಇವರ ಮನೆ ನೋಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅವರ ಮನೆಯ ಒಂದು ಫ್ರಂಟ್ ಸೈಡಿನ ಫೋಟೋ. ಇಲ್ಲಿ ಒಂದು ರೋಡ್ ಬರುತ್ತೆ. ಓಕೆ. ಸೊ ಅವರ ಒಂದು ಮನೆಯ ಫೋಟೋ ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕಾಗಿತ್ತು, ಬಟ್ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಪ್ರಾಬಬ್ಲಿ ಈ ಒಂದು ಒಳಗಡೆ ಇರ್ತಕ್ಕಂಥ ಕಂಫರ್ಟಬಲ್ ವ್ಯೂ ನೋಡ್ಕೊಳ್ಳಿ. ವ್ಯೂ ಅಂದರೆ ಪ್ರೆಸೆಂಟಾಗಿ ವ್ಯೂ ಇದಕ್ಕೆ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಕ್ಕಂಥದ್ದು ಬ್ಯಾಕ್ ಕ್ಯಾಮ್ರಾ ವಿತ್ ಸ್ಟೇರಿಂಗ್, 2 ಕಂಫರ್ಟಬಲ್ ಸೀಟು ಮತ್ತು ಇಲ್ಲಿ 4 ಗೇರ್ಸ್ ಇರ್ತಕ್ಕಂಥ ಒಂದು ಸಿಸ್ಟಮು. 4 ಗೇರ್ಸ್, ಒಂದು ಬ್ಯಾಕ್ ಸೈಡ್ ರಿಟರ್ನಿಂಗ್ ಆಪ್ಷನ್ ಇರುತ್ತೆ. ಇದರಲ್ಲಿ ಏರ್ ಬ್ಯಾಗ್ ಇದೆ, ಬಟ್ AC ಅಷ್ಟೇನು ವರ್ಕ್ ಆಗಲ್ಲ ಅಂತ ಹೇಳಿದ್ದಾರೆ ಈ ಒಂದು ಕಾರಿನಲ್ಲಿ. ಪ್ರಸ್ತುತ ಸ್ಟೇರಿಂಗ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿ ನ್ಯೂ ಮಾಡೆಲ್ 2024 ಮಾಡೆಲಲ್ಲಿ ಸ್ಟೇರಿಂಗ್ ಮಾಡಿಸಿದ್ದಾರೆ. ಆ್ಯಂಡ್ ಸೈಡಲ್ಲಿ ಕಾಣಿಸ್ತಕ್ಕಂಥ ಮಿರರ್ ಕೂಡ, ಡ್ಯಾಶ್ ಬೋರ್ಡ್ ಕೂಡ ಹೊಸದೇ ಅಂತ ಹೇಳಿರೋದು. ಸೊ ಬೇಗ ನೀವು ಇವಾಗ ಪ್ರಸ್ತುತ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂತಹ ವಾಟ್ಸಪ್ ಲಿಂಕಿಗೆ ಜಾಯ್ನ್ ಆಗೋ ಮೂಲಕ ಅವರಿಗೆ ನಿಮ್ಮ ಒಂದು ವಿಷಯ ಜೊತೆಗೆ ನೀವು ಕಳಿಸ್ತಕ್ಕಂಥ ಡೀಟೇಲ್ಸ್ಗಳಿಗೆ ರಿಪ್ಲೈನ ಮಾಡ್ತಾರೆ. ತಪ್ಪದೇ ಬೇಗ ನಿಮ್ಮ ಒಂದು ಮಾಹಿತಿಗಳನ್ನು ಅವರಿಗೆ ಶೇರ್ ಮಾಡಿ, ಕಮೆಂಟ್ನ ಮೂಲಕ, ವಾಟ್ಸಪ್ನ ಮೂಲಕ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.